ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾವು ಎಕ್ಸೆಪ್ಟೆಡ್ ಮಾಡಿದ್ವಿ 11 ಗಂಟೆ ನಂತರ ನಿಮಗೆ ರಿಸಲ್ಟ್ ಬರುತ್ತೆ ಅಂಥೇಳಿ. ಬಟ್ ಆದರೆ ಇವಾಗ ಏನಪ್ಪ ಅಂದರೆ ಇದವರು ಮಾರ್ನಿಂಗ್ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಸೊ ಇದು ಕೊಟ್ಟಿರುವಂಥ ಲಿಂಕ್ ನೋಡ್ತಾ ಇದ್ದೀರಿ. UGCET 25 ಮೊದಲ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ಆ್ಯಸ್ ವಿ ಎಕ್ಸೆಪ್ಟೆಡ್ 11 o'clock ನಂತರ ಬರುತ್ತೆ ಅಂತ ಅವರು ಟೈಮ್ ಟೇಬಲಲ್ಲಿ ಕೊಟ್ಟಿದ್ದರು. ಬಟ್ ರಿಸಲ್ಟ್ ಅರ್ಲಿ ಮಾರ್ನಿಂಗ್ನೇ ಅವರು ಅಪ್ಡೇಟ್ ಮಾಡಿದ್ದಾರೆ. ಇದು ಸಂತೋಷದ ವಿಷಯ. ವಿದ್ಯಾರ್ಥಿಗಳು ಹೋಗಿ ಇದಕ್ಕೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಏನಪ್ಪ ಅಂತಂದರೆ ಇದನ್ನು CET ನಂಬರನ್ನು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ, ಸೊ ಇಲ್ಲಿ ನಿಮ್ಮ ಪ್ರೊವಿಷನಲ್ ರಿಸಲ್ಟನ್ನು ನೋಡ್ಕೊಳ್ಬೋದು. ಇದು ಏನಪ್ಪ ಅಂತಂದರೆ ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಯಾಗಿದೆ. ಹೌದಾ? ಇದರಿಂದ ನೀವು ವರದಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಆದರೆ ಈಗ ಏನು ರಿಸಲ್ಟ್ ಬಂದಿದೆಯಲ್ಲ, ಇದರಿಂದ ಮುಖಾಂತರ ನಿಮ್ಗೆ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ನಾಳೆಗೆ ಏನು ಬರುತ್ತಲ್ಲ ಅದಕ್ಕೆ ಹೋಗಿ ನೀವು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಮಾಡೋಕ್ಕಾಗತ್ತೆ. ಇವಾಗ ಬಂದಿರೋದು ಆಲ್ಮೋಸ್ಟ್ ಇದೇ ಅಂತಿಮ. ಇದೀಗೇನು ಇನ್ ಕೇಸ್ ಆಫ್ ನಿಮ್ಗೇನಾದರೂ ಮೋಕಲ್ಲಿ ಬಂದಿರುವಂಥದ್ದು ಚೇಂಜ್ ಆಗಿ ಬಂದಿದೆ ಅಂದರೆ ಇದೇ ಫೈನಲ್. ನೆನಪಿಟ್ಕೋರಿ, ಮೋಕಲ್ಲಿನೇ ಆಗಿರೋದು ಬೇರೆ, ಇದೇ ಫೈನಲ್ ಆಗುತ್ತೆ ನಿಮಗೆ. ಆದರೆ ಇದರ ಮೇಲೆ ಹೋಗಿ ನೀವು ಇವತ್ತಿನ ರಿಸಲ್ಟ್ ಮೇಲೆ ಅಡ್ಮಿಷನ್ ಮಾಡ್ಸೋಕ್ಕೆ ಬರೋದಿಲ್ಲ. ನಾಳೆ ಏನು ಬರುತ್ತಲ್ಲ ಅದರ ಮೇಲೆ ಹೋಗಿ ನೀವು ಅಡ್ಮಿಷನ್ ರಿಸಲ್ಟ್ ಮಾಡೋಕ್ಕೆ ಬರುತ್ತೆ. ಬಟ್ ನಾಳೆ ಚೇಂಜ್ ಆಗುತ್ತೆ ಅಂದರೆ ಆಗೋದಿಲ್ಲ, ಇದೇ ಫೈನಲ್ ಆಗುತ್ತೆ. ಬಟ್ ಈಗೇನು ಯಾರಿಗೆಲ್ಲ ರಿಸಲ್ಟ್ ಬಂದಿದೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇದೇ ನಿಮಗೆ ಫೈನಲ್ ರಿಸಲ್ಟ್ ಅಂತ ಅನ್ಕೋರಿ.